ಏನಿಂದು ನೀನತನ ಹತ್ತಿದ್ದಲ್ಲ ಮೇಲೆ ಹಾಂ ಬಿಸ್ಕೆಟ್ ಬೇಕಂತೆ ಕೊಡು ಇರೋ ಕೊಡು ಮುಂದೆ ಸ್ವಲ್ಪ ಕೊಡು ಬಿಸ್ಕೆಟ್ ಕೊಡು ಕೂಕುಗೆ ಬಿಸ್ಕೆಟ್ ಕೊಡು ಕೊಡು ಕೂಕುಗೆ ಬಿಸ್ಕೆಟು ತಿನ್ನತ್ತಂತೆ ಕೊಡು ಆ ಮಾಡೋದಕ್ಕೆ ಆ ಮಾಡು ಬಾ ತಗೋ ಕೊಡು ಬಿಸ್ಕೆಟು ಕೊಡಲ್ಲ ಕಳ್ಳ ಕೊಡೋಣ ಕೂಕು ಬಿಸ್ಕೆಟು ಹ್ಞೂ ಭಯ ಹಾಂ ಭಯನ ಖುಷಿನ ನಿಂಗೆ ಹಾಂ ಅದೇ ಕೂಕೋಗಿ ಬಿಸ್ಕೆಟ್ ಕೊಡಕ್ಕೆ ಹೋಯ್ತಾನೆ ಕೊಡು ಅಂದರೆ ಹತ್ರ ಹೋಯ್ತಾನೆ ಕೈ ಎತ್ಕೊಂಡ್ಬಿಡ್ತಾನೆ ಬೈಕ್ಗೆ ಬಿಸ್ಕೆಟ್ ಕೊಟ್ಟ ಕೂಕುಗೆ ಎಲ್ಲಿ ಕೂಕು ಬಂತ ನೋಡಲ್ಲಿ ಕೂಕು ಬಿಸ್ಕೆಟಲ್ಲಿ ಇಟ್ಟೆ ಹಾಂ ಕೂಕು ಬಿಸ್ಕೆಟಲ್ಲಿ ಇಟ್ಟೆ ಕೊಡೋಣ ಕೂಕುಗೊಂದು ಬಿಸ್ಕೆಟ್ ಕೊಡೋಣ ಹಿಂಗೆ ಚಡ್ಡಿ ಹಾಕ್ಸ್ಕೊತ ಇದೆಯಾ ಹಾಂ ಚಿಕ್ಕ ವಯಸ್ಸಲ್ಲಿ ಮಾಡ್ತಾಯಿದ್ದೆ ಟಂಗೌಟು ಇವಾಗ ದೊಡ್ಡ ಟಂಗೌಟ್ ಮಾಡ್ತೀಯಲ್ಲ ಹಾಂ ಚಿಕ್ಕ ವಯಸ್ಸಲ್ಲಿ ಹೆಂಗೆ ಟಂಗೌಟ್ ಮಾಡ್ತಾಯಿದ್ದೆ ಇಷ್ಟು ಅಂತ ಈಗ ಅದ ಬಿಡ್ತಿ ಹೆಂಗೆ ಹಂಗೆ ಬಿಡ್ತೀಯ ಟಂಗು ಹೆಂಗೆ ಬಿಡ ಟಂಗು ತೋರ್ಸ ಹೆಂಗೆ ಟಂಗೌಟ್ ಮಾಡೋದು ವೀರ ಇಲ್ಲಿ ಹೆಂಗೆ ಟಂಗೌಟ್ ಮಾಡೋದು ಕ್ಯಾಮ್ರಾ ಹತ್ರ ಎಲ್ಲ ಬರಬೇಡ ಹಾಂ ಹೆಂಗೆ ಟಂಗೌಟ್ ಮಾಡೋದೀರ ಹೆಂಗೆ ಟಂಗೌಟ್ ಮಾಡೋದು ಟಂಗೌಟ್ ಓಕೆ ಗಾಯ್ಸ್, ಈಗ ವೀರುಗೆ ನಾನು ಸ್ನಾನ ಮಾಡಿಸ್ತಾ ಇದ್ದೀನಿ. ಆ್ಯಂಡ್ ಇವಾಗ ಗೊತ್ತಿರ್ಬೋದು ನಿಮಗೆ ತುಂಬ ವೆದರ್ ಚೇಂಜ್ ಇದೆ ಆ್ಯಂಡ್ ಮಗು ಸ್ಕಿನ್ ತುಂಬ ಡೆಲಿಕೇಟ್ ಆಗಿರುತ್ತೆ. ಅವನಿಗೆ ಈ ವೆದರ್ಗೆ ನಾನು ಮುಂಚೆ ಯೂಸ್ ಮಾಡ್ತಾ ಇರೋ ಪ್ರಾಡಕ್ಟ್ ಅಷ್ಟು ಸೂಟ್ ಆಗ್ತಾ ಇರಲಿಲ್ಲ. ಹಾಗಾಗಿ ಬೇರೆ ಪ್ರಾಡಕ್ಟ್ ಯೂಸ್ ಮಾಡಬೇಕು ಅಂತ ನಾನು ಹುಡುಕ್ತಾ ಇದ್ದೆ. ಆ್ಯಂಡ್ ನನಗೆ ರಿಸ್ಕ್ ತೊಗೊಳಕ್ಕೆ ಇಷ್ಟ ಇರಲಿಲ್ಲ. ಯಾವುದೇ ಕೆಮಿಕಲ್ ಪ್ಯಾರಾಬಿನ್ ಇರೋ ಪ್ರಾಡಕ್ಟ್ಸ್ನ ಯೂಸ್ ಮಾಡೋದು ಬೇಡ ಅಂತ ನಾನು ಡಿಸೈಡ್ ಆಗಿದ್ದೆ. ಆಗ ಹುಡುಕುವಾಗ ನನಗೆ ಸಿಕ್ಕಿತ್ತು ಮಾಮಾ ಅರ್ಥದ್ದು ಮಿಲ್ಕಿ ಸಾಫ್ಟ್ ರೇಂಜ್. ಇದರಲ್ಲಿ ನಾನು ಇವಾಗ ಯೂಸ್ ಮಾಡ್ತಾ ಇರೋದು ಮಿಲ್ಕಿ ಸಾಫ್ಟ್ ಹೆಡ್ ಟು ಟೋ ವಾಶ್. ಇದು ಬೆಸ್ಟ್ 2-in-1 ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಬೇಬಿ ಸ್ಕಿನ್ ತುಂಬ ಮಾಯ್ಶ್ಚರ್ಡ್ ಆಗಿರುತ್ತೆ. ಬಾಡಿ ವಾಶ್ ಥರನೂ ಯೂಸ್ ಮಾಡ್ಬೋದು, ಶ್ಯಾಂಪೂ ಥರನೂ ಯೂಸ್ ಮಾಡ್ಬೋದು. ಆ್ಯಂಡ್ ತುಂಬ ಜೆಂಟಲಾಗಿ ಕ್ಲೆನ್ಸ್ ಮಾಡುತ್ತೆ ಸ್ಕ್ಯಾಲ್ಪ್ ಮತ್ತು ಬಾಡಿನ. ಆ್ಯಂಡ್ ಪಾಪು ಸ್ಕಿನ್ ನಿಮಗೆ ಡ್ರೈ ಅಂತ ಅನಿಸೋದಿಲ್ಲ ಸ್ನಾನ ಮಾಡಿಸಿದ್ಮೇಲೆ. ಇದು ಏನಂದರೆ ಮಕ್ಕಳಿಗೆ ಕಣ್ಣಲ್ಲಿ ನೀರು ಬರೋ ಥರನೂ ಏನೂ ಇರೋದಿಲ್ಲ. ಆ್ಯಂಡ್ ಬೇಬಿ ಸ್ಕಿನ್ ಅಲ್ಲಿರೋ pH ಬ್ಯಾಲೆನ್ಸ್ನ ಮೇಂಟೈನ್ ಮಾಡುತ್ತೆ. ಈ ಶ್ಯಾಂಪೂ ಮತ್ತು ಬಾಡಿ ವಾಶ್ ಥರನೂ ಯೂಸ್ ಮಾಡ್ಬೋದು. ಆವಾಗಲೇ ಹೇಳ್ದಂಗೆ ಇದು ತುಂಬಾ ಚೆನ್ನಾಗಿದೆ. ಹೆಡ್ ಟು ಟೋ ವಾಶ್ ಅಂತ ಮಿಲ್ಕಿ ಸಾಫ್ಟ್ ರೇಂಜಲ್ಲಿ ಮಾಮಾ ಅರ್ಥದ್ದು. ಆ್ಯಂಡ್ ಅವನಿಗೆ ಸ್ನಾನ ಮಾಡಿಸ್ಕೊಂಡು ಬಂದಿದ ತಕ್ಷಣ ನಾನು ಬಾಡಿ ಲೋಷನ್ ಹಾಕ್ತೀನಿ. ಅದು ತುಂಬಾ ಇಂಪಾರ್ಟೆಂಟ್. ಯಾಕಂದರೆ ಮಗು ಸ್ಕಿನ್ ತುಂಬ ಜೆಂಟಲಾಗಿರುತ್ತೆ ಆ್ಯಂಡ್ ಒಳ್ಳೆ ಒಂದು ಬಾಡಿ ಲೋಷನ್ ಯೂಸ್ ಮಾಡೋದು ತುಂಬ ಒಳ್ಳೆಯದು. ಆ್ಯಂಡ್ ಅದರಲ್ಲಿ ನಾನು ಯೂಸ್ ಮಾಡ್ತಾ ಇರೋದು ಮಿಲ್ಕಿ ಸಾಫ್ಟ್ ಬಾಡಿ ಲೋಷನ್ ಫಾರ್ ಬೇಬೀಸ್. ಇದು ಟಾಕ್ಸಿಕ್ ಫ್ರೀ ಇರುತ್ತೆ, ಎಲ್ಲ ಮೇಡ್ ವಿತ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಆ್ಯಂಡ್ ಮೇಡ್ ಸೇಫ್ ಸರ್ಟಿಫಿಕೇಟ್ ಇರುತ್ತೆ. ಆ್ಯಂಡ್ ಮಗುಗೆ ಸೇಫ್ಟಿ ಬೇಬಿ ಸ್ಕಿನ್ಗೆ ಪ್ರೊವೈಡ್ ಮಾಡುತ್ತೆ. ನರಿಷ್ಡ್ ಆಗಿರುತ್ತೆ ಆ್ಯಂಡ್ ಮಗು ಕೂಡ ತುಂಬ ಹ್ಯಾಪಿಯಾಗಿರುತ್ತೆ. ಆ್ಯಂಡ್ ಇದರಲ್ಲಿ ತುಂಬ ಒಳ್ಳೆ ಇಂಗ್ರೀಡಿಯೆಂಟ್ಸ್ ಇದೆ. ಮಿಲ್ಕ್ ಪ್ರೋಟೀನ್, ಓಟ್ಸ್, ಕ್ಯಾಲೆಂಡುಲಾ ಇದೆಲ್ಲ ಇದೆ. ಆ್ಯಂಡ್ ನಿಮ್ಮ ಮಗು ಸ್ಕಿನ್ ಯಾವುದೇ ರೀತಿ ಡ್ರೈ ಇಚ್ಚಿ ಅಂತೆಲ್ಲ ಅನಿಸೋದಿಲ್ಲ. ಆ್ಯಂಡ್ ಇದು ಬೇಬಿ ಸ್ಕಿನ್ನಲ್ಲಿ ಮಾಯ್ಶ್ಚರ್ ಲಾಕ್ ಮಾಡುತ್ತೆ 24 hours. ಸೊ ಇದು ಒಂದು ಗ್ರೇಟ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ನಂಗೆ ಸಖತ್ ಇಷ್ಟ ಆಗಿದೆ. ಆ್ಯಂಡ್ ಮಾಮಾ ಅರ್ಥ್ ಬಗ್ಗೆ ನಾನು ನಿಮಗೇನು ಇವಾಗ ಹೇಳ್ತಾ ಇಲ್ಲ, ತುಂಬ ದಿವಸದಿಂದ ಹೇಳ್ತಾ ಇದ್ದೀನಿ.
ಅವರ ಪ್ಲ್ಯಾಂಟ್ ಗುಡ್ನೆಸ್ ಇನಿಷಿಯೇಟಿವ್ ನಂಗೆ ತುಂಬಾ ಇಷ್ಟ ಆಗುತ್ತೆ. ಎವ್ರಿ ಟೈಮ್ ನೀವು ಅವ್ರ ಹತ್ರ ಪ್ರಾಡಕ್ಟ್ ಬೈ ಮಾಡಿದಾಗ ನಿಮ್ಮ ಆರ್ಡರ್ಗೆ ಒಂದು ಪ್ಲ್ಯಾಂಟ್ನ ಲಿಂಕ್ ಮಾಡ್ತಾರೆ. ಆ್ಯಂಡ್ ಇದೇ 2025 1 ಮಿಲಿಯನ್ ಟ್ರೀಸ್ ನೆಡಬೇಕು ಅನ್ನೋದು ಇನಿಷಿಯೇಟಿವ್ನ ತೊಗೊಂಡಿದ್ದಾರೆ. ಆ್ಯಂಡ್ ಮಮಾರ್ತ್ ಪ್ರಾಡಕ್ಟ್ಸ್ ಹಂಗೆ ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್, ಪರ್ಪಲ್ ಅಲ್ಲದೆ ನಿಮ್ಮ ಹತ್ತಿರದ ಸ್ಟೋರ್ಸಲ್ಲಿ ಕೂಡ ನಿಮಗೆ ಸಿಗುತ್ತೆ. ಆ್ಯಂಡ್ ಮಮಾರ್ತ್ ಅವರು ಪ್ಲಾಸ್ಟಿಕ್ ಪಾಸಿಟಿವ್ ಕೂಡ. ಅವರು ಎಷ್ಟು ಪ್ಲಾಸ್ಟಿಕ್ನ ಯೂಸ್ ಮಾಡ್ತಾರೋ ಅದಕ್ಕಿಂತ ಜಾಸ್ತಿ ಪ್ಲಾಸ್ಟಿಕ್ನ ಅವರು ರೀಸೈಕಲ್ ಮಾಡ್ತಾರೆ. ಅಂದರೆ ಓವರ್ 240 MT ಆಫ್ ಪ್ಲಾಸ್ಟಿಕ್ನ ಎವ್ರಿ ಮಂತ್ ಅವರು ರೀಸೈಕಲ್ ಮಾಡ್ತಾರೆ. ಆ್ಯಂಡ್ ಸ್ಕ್ರೀನ್ ಮೇಲೆ ಹೋಗ್ತಾ ಇರೋ ಕೂಪನ್ ಕೋಡ್ನ ಯೂಸ್ ಮಾಡಿದ್ರೆ ನಿಮಗೆ 20% ಡಿಸ್ಕೌಂಟ್ ಸಿಗುತ್ತೆ ಮಮಾರ್ತ್ ವೆಬ್ಸೈಟ್ ಮತ್ತು ಆ್ಯಪಲ್ಲಿ. ಸೊ ಚೆಕ್ ಮಾಡಿ, ಪ್ರಾಡಕ್ಟ್ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕೊಟ್ಟಿರ್ತೀನಿ. ಆ್ಯಂಡ್ ಇವಾಗ ವೀರುಗೆ ನಾನು ಒಂದು ಕಿಚಡಿ ಮಾಡ್ತೀನಿ. ಅದು ಹೇಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಯಾರೋ ಬೇಜಾರು ಮಾಡ್ಕೊಬೇಡಿ, ನಾನು ಕ್ಯಾಮ್ರಾ ಮುಂದೆ ಬಂದು ಮಾತಾಡೋಕ್ಕೆ ಆಗ್ತಾಯಿಲ್ಲ. ಸ್ವಲ್ಪ ದಿನ ಬ್ರೇಕ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಒಂದಷ್ಟು ಕೆಲಸ ಒಪ್ಕೊಂಡ್ಬಿಟ್ಟಿದ್ದೆ, ಹಾಗಾಗಿ ಅದನ್ನು ಮುಗಿಸ್ಬೇಕು ಅಂತ. ಆ್ಯಂಡ್ ಸುನಿ ಕೂಡ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಾನು ಆದಷ್ಟು ಟ್ರೈ ಮಾಡ್ತಾಯಿದ್ದೀನಿ. ಅವರು ಬೇಜಾರು ಮಾಡ್ಕೊಬೇಡ, ಹಿಂಗೆ ಇದ್ದರೆ ಏನಾರು ಆಗಿಬಿಡುತ್ತೆ ನಿನಗೆ, ಒಳ್ಳೆ ಡಿಪ್ರೆಷನ್ಗೆ ಹೋಗಿರೋರ ಥರ ಆಗಿಬಿಟ್ಟಿದ್ಯಾ ಅಂತ ಅವರು ಏನಾದರೂ ಮಾಡು, ಸುಮ್ಮನೆ ಕೂತ್ಕೊಬೇಡ, ಅಳಬೇಡ ಅಂತ ಬಂದು ಮಾತಾಡ್ತಾಯಿದ್ರು. ನಾನು ವೀರುಗೆ ಕಿಚಡಿ ಮಾಡ್ತೀನಿ ಅಂದೆ. ಎಲ್ಲ ರೆಡಿ ಮಾಡ್ಕೊ, ಒಂದು ಕ್ಲಿಪ್ಪಿಂಗ್ ತೊಗೊಳ್ಳೋಣ. ತುಂಬ ಜನ ಕೇಳ್ತಾ ಇರ್ತಾರೆ ವೀರುದು ರೆಸಿಪೀಸ್ ಹೆಲ್ಪ್ ಆಗುತ್ತೆ ಅಂತಂದರು. ಸರಿ ಆಯಿತು ಅಂದ್ಬಿಟ್ಟು ಈಗ ನಾನು ಹೇಗೆ ಕಿಚಡಿ ಮಾಡ್ತೀನಿ ಅಂತ ತೋರಿಸ್ತೀನಿ. ನಾನು ಒಂದು ಗ್ಲಾಸ್ ಕಂಟೈನರಲ್ಲಿ ಅಕ್ಕಿ, ತೂರ್ ದಾಲ್ ಮತ್ತು ಮಸೂರ್ ದಾಲ್ 2 ಥರ ಬೇಳೆ ಮತ್ತು ಅಕ್ಕಿನ ಮಿಕ್ಸ್ ಮಾಡಿ ಒಂದು ಚಿಕ್ಕ ಗ್ಲಾಸ್ ಕಂಟೈನರಲ್ಲಿ ಇಟ್ಕೊಂಡಿದ್ದೀನಿ. ಯಾಕಂದರೆ ಯಾವಾಗಲೂ ಮಾಡ್ತಾಯಿರ್ತೀನಿ ಕಿಚಡಿ ಅವನಿಗೆ ಡೈಲಿ. ಸೊ ಯಾವಾಗಲೂ 3 ಡಬ್ಬಿಯಿಂದ ಎತ್ತಿ ಹಾಕ್ಕೊಳ್ಳೋದಕ್ಕಿಂತ ಒಂದಲ್ಲಿ ಇಟ್ಕೊಂಡಿದ್ರೆ ನಾನು ಎಲ್ಲರೂ ಆಚೆ ಟ್ರಾವೆಲ್ ಮಾಡಿದಾಗೂ ಬೇಕಾಗುತ್ತೆ ಅಂತ ಆ ಥರ ಅವನಿಗೆ ಅಂತ ಎತ್ತಿ ಇಟ್ಕೊಂಡಿದ್ದೀನಿ ಕ್ಲೀನ್ ಮಾಡಿ. ಬೇಳೆನ ತೊಳ್ಕೊಂಡೆ. ಈಗ ಒಂದು 3 ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ, ಒಂದು ಅರ್ಧ ಕ್ಯಾರೆಟು. ನೀವು ಯಾವ ವೆಜಿಟೇಬಲ್ ಬೇಕಾದ್ರೂ ಹಾಕೊಬೋದು. ನಾನು ಒಂದೊಂದಿನ ಒಂದೊಂದು ಥರ ಬೇರೆ ಬೇರೆ ಡಿಫ್ರೆಂಟ್ ಕೊಡ್ತಾಯಿರ್ತೀನಿ. ಆ್ಯಂಡ್ ಒಂದು ಚಿಕ್ಕ ಸೈಜ್ದು ಬೀಟ್ರೋಟ್ ಕೂಡ ಹಾಕ್ಕೊಂಡಿದ್ದೀನಿ. ಅವನಿಗೆ ವೆಜಿಟೇಬಲ್ಸ್ ಎಲ್ಲ ಕೂಡ ತುಂಬಾ ಇಂಪಾರ್ಟೆಂಟ್. ಸೊ ಹಾಗೆ. ಆ್ಯಂಡ್ ಒಂದೇ ಒಂದು ಚಿಟಿಕೆ ಅರಿಶಿನ ಹಾಕ್ತೀನಿ. ಇದು ಅಷ್ಟೇ ತುಂಬ ಒಳ್ಳೆಯದು ಮಗುಗೆ. ನೀವು ಸ್ಟಾರ್ಟ್ ಮಾಡ್ಬೋದು. ಈ ನಾನು ತೋರಿಸ್ತಾ ಇರೋ ಕಿಚಡಿ ರೆಸಿಪಿ ಒಂದು 7 ಮಂತ್ಸ್ 8 ಮಂತ್ಸ್ ಬೇಬಿಗೆಲ್ಲ ನೀವು ಆರಾಮ್ಸೆ ಕೊಡ್ಬೋದು. ಆ್ಯಂಡ್ ಚೂರು ಪೆಪ್ಪರ್ ಹಾಕ್ಕೊತೀನಿ, ಅವನಿಗೆ ರೂಢಿ ಇದೆ, ಹಾಗಾಗಿ ನಾನು ಪೆಪ್ಪರ್ ಮತ್ತು ಇದು ಜೀರಾ ಪೌಡರ್, ಇದು ಕೂಡ ಒಂದು ಪಿಂಚ್, ಜಾಸ್ತಿ ಹಾಕಲ್ಲ ನಾನು, ಚೂರು ಹಾಕ್ತೀನಿ. ಅವನಿಗೆ ಸ್ವಲ್ಪ ಖಾರ ಏನು ಅಷ್ಟು ಇದಾಗೋದಿಲ್ಲ. ಆ್ಯಂಡ್ ಉಪ್ಪು ಕೂಡ ನಾನು ಈ ನಡುವೆ ಸ್ವಲ್ಪ ರೂಢಿ ಮಾಡಿದ್ದೀನಿ, ಅದು ಅಷ್ಟೇ ಜಾಸ್ತಿ ಹಾಕೋದಿಲ್ಲ, ಒಂದೇ ಒಂದು ಪಿಂಚಷ್ಟು ಉಪ್ಪು ಕೂಡ ಹಾಕ್ತೀನಿ. ಡಾಕ್ಟ್ರ್ ಹೇಳ್ತಾರೆ 1 ಇಯರ್ವರೆಗೂ ಉಪ್ಪು ಕೊಡೋದು ಬೇಡ ಅಂತ, ಬಟ್ ನಿಮ್ಮ ಇಷ್ಟ, ನೀವು ಡಿಸೈಡ್ ಮಾಡಿ. ನಾನು ಈಗ ಸ್ವಲ್ಪ ರೂಢಿ ಮಾಡ್ತಾಯಿದ್ದೀನಿ. ಆ್ಯಂಡ್ ಒಂದು ಸ್ವಲ್ಪ ನೀವು ನೋಡಿದ್ರಲ್ಲ ಅರ್ಧಕ್ಕಿಂತ ಕಮ್ಮಿ ಸ್ಪೂನಲ್ಲಿ ತುಪ್ಪನ ಹಾಕ್ತಾಯಿದ್ದೀನಿ. ಇಷ್ಟು ಐಟಮ್ ಬೇಕಾಗುತ್ತೆ ಕಿಚಡಿಗೆ. ನೀವೇನು ಮಾಡಿ ಅಂದರೆ ಒಂದಿನ ಕ್ಯಾರೆಟು ಬೀಟ್ರೂಟು, ಒಂದಿನ ಪಾಲಕ್, ಆಮೇಲೆ ಒಂದಿನ ನಾನು ಏನು ಮಾಡ್ತೀನಿ ಅಂದರೆ ಪಾಲಕ್ಕು ಮತ್ತು ಕ್ಯಾರೆಟ್ ಹಾಕ್ತೀನಿ, ಇಲ್ಲ ಬೀಟ್ರೂಟ್ ಹಾಕ್ತೀನಿ, ಮತ್ತು ಬ್ರೋಕ್ಲಿ ಹಾಕ್ತೀನಿ. ಆ್ಯಂಡ್ ಈ ಥರ ವೆಜಿಟೇಬಲ್ಸ್ ನೀವು ಹಾಕ್ಬೋದು. ಎಲ್ಲ ಥರ ವೆಜಿಟೇಬಲ್ಸು ಹಾಕಿ ಮಗುಗೆ ಇಂಟ್ರೊಡ್ಯೂಸ್ ಮಾಡಿ. ಆ್ಯಂಡ್ ಇವಾಗ ಅರ್ಧ ಲೋಟ ಬಿಸಿ ನೀರು ಹಾಕಿದ್ದೀನಿ, ತಣ್ಣೀರು ಕೂಡ ಹಾಕ್ಬೋದು, ನಿಮ್ಮ ಇಷ್ಟ. ನಾನು ಹೆಂಗಿದ್ರು ಪ್ರೆಷರ್ ಕುಕ್ಕರಲ್ಲಿ ಹಾಕ್ತೀನಲ್ಲ ಅನ್ನೋ ಒಂದು ರೀಸನ್ಗೆ ಬಿಸಿ ನೀರೇ ಹಾಕಿದ್ದೀನಿ. ಮಗುಗೆ ನಾನು ಈ ಥರ ಅಡುಗೆ ಎಲ್ಲ ಮಾಡುವಾಗ ತಣ್ಣೀರು ಹಾಕಲ್ಲ, ಅಷ್ಟೇ ಮಾಮೂಲಿ ಬಿಸಿನೀರು ಹಾಕಿ. ಇವಾಗ ಒಂದು 5 ವಿಷಿಲ್ನ ಚೆನ್ನಾಗೆ ಬೇಯಿಸ್ಕೊಳ್ಳಿ, ವಿಷಿಲ್ ಹಾಕ್ಸ್ಕೊಳ್ಳಿ. ಇದು ಅವ್ನ ಕುಕ್ಕರೇ, ಮಿನಿ ಕುಕ್ಕರು. 5 ವಿಷಿಲಲ್ಲಿ ತುಂಬ ಚೆನ್ನಾಗಿ ಬೆಂದಿರುತ್ತೆ ಬೇಳೆ, ತರಕಾರಿ ಎಲ್ಲನೂ. ಅದನ್ನು ಚೆನ್ನಾಗೆ ಸ್ಮ್ಯಾಶ್ ಮಾಡಿ ತಿನ್ನಿಸ್ಬೋದು ಮಗುಗೆ. ಮಗುಗೆ ನೀವು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಒಂದು 5-6 ವಿಷಿಲ್ ಹಾಕ್ಸ್ಕೊಂಡ್ರೆ ಅದು ಕೈಯಲ್ಲಿ ಹಿಂಗೆ ಎತ್ಕೊಂಡಿದ ತಕ್ಷಣ ಫುಲ್ಲು ಸ್ಮ್ಯಾಶ್ ಆಗಿಬಿಡುತ್ತೆ. ಆ್ಯಂಡ್ ಅವರು ಚೆನ್ನಾಗಿ ತಿಂತಾರೆ. ಈ ಥರ ಟ್ರೈ ಮಾಡಿ ನೋಡಿ, ಪಕ್ಕ ಇಷ್ಟ ಆಗುತ್ತೆ. ಬೇಕಂದರೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿ ತಿನ್ನಿಸ್ಬೋದು. ಆ್ಯಂಡ್ ಈ ರೆಸಿಪಿ ಖಂಡಿತ ಮಕ್ಕಳಿಗೆ ಇಷ್ಟ ಆಗುತ್ತೆ. ಓಕೆ. ಆ್ಯಂಡ್ ನಿಮ್ಮೆಲ್ಲರ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ನಂತರನೇ ಎಷ್ಟೊಂದು ಜನಕ್ಕೆ ಲೈಫಲ್ಲಿ ಈ ಥರ ಆಗಿರುತ್ತೆ. ಆ್ಯಂಡ್ ನಾನೇನು ಹೊಸಬ್ಳಲ್ಲ ಅಂತ ನಾನು ಅಂದ್ಕೊಂಡಿದ್ದೆ, ಯಾಕೆ ನನಗೆ ಈ ಥರ ಎಲ್ಲ ಆಗ್ತಾಯಿದೆ, ಏನು ಹೋಗಿತ್ತ ಅಂತ ನಂಗೆ ಸಖತ್ತು ಬೇಜಾರಾಗ್ಬಿಟ್ಟಿತ್ತು. ಬಟ್ ಆಲ್ಮೋಸ್ಟ್ 2000ಕ್ಕಿಂತ ಜಾಸ್ತಿ ಜನ ಸೇಮ್ ಪ್ರಾಬ್ಲಮ್ ನಮಗೂ ಸ್ವಾತಿ ನಮ್ಮನೇಲೂ ನನಗೂ ಸೇಮ್ ನಡೆದಿದೆ ಅಂತ ಹೇಳ್ತಾಯಿದ್ರು. ಬಟ್ ಅವಾಗ ಅನ್ನಿಸ್ತು ಎಲ್ಲರ ಮನೇಲೂ ಎಲ್ಲರಿಗೂ ಇರೋದೆ, ನನಗೇನು ಹೊಸ್ದಾಗೇನು ಈ ಥರ ಆಗಿಲ್ಲ ಅಂತ.
ಬಟ್ ಸ್ಟ್ರಾಂಗ್ ಆಗಿರೋಣ ಎಲ್ಲ ಒನ್ ಟೈಮ್ ಅಷ್ಟೇ. ಆ್ಯಂಡ್ ತುಂಬ ಜನ ಸತಿ ಯಾಕೋ ಟೈಮ್ ಸರಿ ಇಲ್ಲ ಅನಿಸುತ್ತೆ, ನೀವು ಸುಮ್ಮನೆ ಇರಿ ಅಂತಲೂ ಹೇಳಿದ್ರಿ. ನಾನು ಅದನ್ನು ಕೂಡ ಪಾಸಿಟಿವ್ ಆಗಿ ತೊಗೊಂಡಿದ್ದೀನಿ. ನನಗೂ ಹಾಗೆ ಅನಿಸ್ತು, ಯಾಕೋ ಗೊತ್ತಿಲ್ಲ. ಸೊ ಆದಷ್ಟು ಸುಮ್ಮನೆ ಇರೋಕ್ಕೆ ಟ್ರೈ ಮಾಡ್ತೀನಿ. ಓಕೆ. ಆ್ಯಂಡ್ ನಾನಾಯಿತು, ಸುನಿ ಆಯಿತು, ವೀರು ಆಯಿತು ಅಂತ ಇದ್ದೀವಿ. ನಂಗೆ ನಿಜವಾಗ್ಲೂ ಮನೆಯಿಂದ ಆಚೆ ಹೋಗೋಕ್ಕೂ ಎಲ್ಲೂ ಇಷ್ಟನೇ ಆಗ್ತಾಯಿಲ್ಲ, ಯಾಕೋ ಗೊತ್ತಿಲ್ಲ, ಒಂಥರ ಮಂಕ್ ಥರ ಆಗಿಬಿಟ್ಟಿದೆ. ಸುನಿ ಯಾವಾಗಲೂ ಬೈತಾ ಇರ್ತಾರೆ, ಒಳ್ಳೆ ಹೆಂಗಾಗಿದೆಯಾ ಗೊತ್ತಾ ನೀನು ಅಂತ. ಬಟ್ ಯಾಕೋ ಗೊತ್ತಿಲ್ಲ, ಸ್ವಲ್ಪ ದಿನ ಟೈಮ್ ಬೇಕು ಅದಕ್ಕೆಲ್ಲ. ಆ್ಯಂಡ್ ವೀರು ಮಲ್ಕೊಂಡಿದ್ದ, ಅವನಿಗೆ ಸ್ನಾನ ಎಲ್ಲ ಮಾಡಿಸಿ ಫೀಟಿಂಗ್ ಎಲ್ಲ ಊಟ ಎಲ್ಲ ಆದಮೇಲೆ ಅವನು ಚೆನ್ನಾಗಿ ಮಲ್ಕೊತಾನೆ 1.5-2 ಅವರ್. ಆ್ಯಂಡ್ ಕೂಕು ಕೂಡ ನೋಡಿ ಹೆಂಗೆ ಮಲಗಿರ್ತಾಳೆ. ಅವಳಿಗೂ ಇವಾಗ ಚಳಿ ಜಾಸ್ತಿ, ಹಾಗಾಗಿ ಒಂದು ಸ್ವೆಟರ್ ಥರ ಹಾಕಿದ್ದೀನಿ. ನಿಮ್ಮ ಮನೇಲಿ ಯಾವ್ದಾದ್ರು ಪೆಟ್ಟಿದ್ರೆ ಒಂದು ಬಟ್ಟೆ ಥರ ಏನಾದರೂ ಹಾಕಿ, ಯಾಕಂದರೆ ನನ್ನ ಫ್ರೆಂಡ್ ಡಾಗ್ ಕೂಡ ಸತ್ತೋಯ್ತು. ಸೊ ಸಖತ್ ಭಯ ಆಗುತ್ತೆ, ಬೇಜಾರು ಕೂಡ ಆಗುತ್ತೆ. ಆ್ಯಂಡ್ ತುಂಬ ಜನ ಅಕ್ವೇರಿಯಂ ಬಗ್ಗೆ ಕೇಳ್ತಾಯಿದ್ರಿ. ಇದು ಈ ಮನೆಗೆ ಬಂದಮೇಲೆ ಅಪ್ಗ್ರೇಡ್ ಮಾಡಿರೋದು. ನಾನು ಇನ್ನೊಂದು ಸತಿ ಸುನಿ ಕೈಲಿ ಡೀಟೇಲ್ ವೀಡಿಯೋಸಲ್ಲಿ ಶೇರ್ ಮಾಡ್ತೀನಿ, ಎಲ್ಲಿ ತಗೊಂಡಿದ್ದು, ಏನಾಯಿತು ಎತ್ತ ಅಂತ. ಚಿಕ್ಕದಲ್ಲಿದ್ದಾಗ ಫಿಶ್ ಎಲ್ಲ ನಮ್ಮದು ದೊಡ್ಡದಾಗ್ಬಿಟ್ಟಿತ್ತು, ತುಂಬ ಗಲೀಜಾಗ್ತಾಯಿತ್ತು. ಸುನಿಗೆ ಏನಂದರೆ ಅಕ್ವೇರಿಯಮ್ ಇಟ್ಕೊಬೇಕು, ಅದರಲ್ಲಿ ಥರ ಫಿಶ್ ಹಾಕಬೇಕು ಅಂತ ಸಖತ್ ಆಸೆ ಅವ್ರಿಗೆ. ಸೊ ಅವರು ಇದೇ ಥರ ಬೇಕು ಅಂತ ಹೇಳಿ ಮಾಡಿಸ್ಕೊಂಡಿದ್ದಾರೆ. ಲೈಟ್ ಆಗ್ತಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. 1-2 ಹೊಸ ಫಿಶ್ ಕೂಡ ತಂದು ಬಿಟ್ಟಿದ್ದೀವಿ. ನಮ್ಮ ಮನೇಲಿ ಮೊದಲು ಅಲ್ಲಿ ಆರೆಂಜ್ ಕಲರ್ ನೋಡ್ತಾ ಇದ್ದೀರಲ್ಲ, ಅದು ರೆಡ್ ಪ್ಯಾರೆಟ್ ಅಂತ ಕರೀತಾರೆ. ಆ ಫಿಶ್ ಮಾತ್ರ ಇತ್ತು. ಆ್ಯಂಡ್ ಇವಾಗ ತಂದಿರೋ ಆಸ್ಕರು ಆ್ಯಂಡ್ ಈಸಿ ಇವರದೆಲ್ಲ ಹೊಸ್ದಾಗಿ ತಂದು ಬಿಟ್ಟಿದ್ದು. ಇನ್ನೂ ಒಂದಿತ್ತು, ಅದು ಬಟ್ ಸತ್ತೋಗ್ಬಿಡ್ತು. ಇಷ್ಟು ಫಿಶ್ ಇದೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಮನೇಲಿ, ಒಂಥರ ಪಾಸಿಟಿವ್ ವೈಬ್ಸ್. ಇನ್ನೊಂಥರ ನೋಡ್ತಾ ಇದ್ರೆ ಖುಷಿ ಆಗುತ್ತೆ. ವೀರು ಕೂಡ ತುಂಬಾ ಇಷ್ಟ. ನಿಂಗೆ ಯಾವ ಫಿಶ್ ಇಷ್ಟ ಸಾಕಿರೋದ್ರಲ್ಲಿ? ಎಲ್ಲ ಇಷ್ಟ. ಯಾವುದು ಇಷ್ಟ? ಒಂದು ಯಾವುದು? ಅರೋನಾ. ಇಲ್ಲಿ ನೀನು ಅರೋನಾ ಸಾಕಿದ್ಯಾ? ಹಾಕ್ತೀನಿ, ಜಾಗ ಇದೆ ಹಾಕ್ಬೋದು. ಇದರಲ್ಲಿ ರೆಡ್ ಪ್ಯಾರೆಟ್ ನನಗೂ ಅಷ್ಟೆ. ಅರೋನಾ ಬೇರೆ ಸಾಕ್ಬೇಕಾ? ಇದು ನೋಡ್ರಿ ಹೆಂಗಿದೆ, ಒಳ್ಳೆ ಫಿಶ್ ಫ್ರೈ ಮಾಡಿದ್ರೆ 4 ಜನ ತಿನ್ಬೋದು. ಇವಳಿಗೆ ಈ ಬೆಡ್ ಅಂದರೆ ಸಖತ್ ಇಷ್ಟ. ಇದು ಬೆಡ್ಡಲ್ಲ, ದಿಮ್ಮು, ಅಲ್ಲೇ ಇರ್ತಾಳೆ ಯಾವಾಗಲೂ.